ನಮಸ್ಕಾರ. ಉತ್ಸಾಹಕ್ಕಿಂತ ಪ್ರಬಲವಾದದ್ದು ಮತ್ತೊಂದಿಲ್ಲ. ಇದು ನಾವು ಗಂಗಶೆಟ್ಟಿ ಲೇಕ್ ಔಟ್ಲೆಟ್ಲ ಹತ್ರ ಇದ್ದೀನಿ ಇವತ್ತು. ಸೊ 17 ಮೇ 2026ನ ಚಿತ್ರಣ. ಸೊ ಈ ಇಶ್ಯೂನ ಅಂದರೆ ಯೂಶ್ವಲಾಗಿ ಕೆರೆ ಇನ್ಲೆಟ್ಟಿಂದ ರಿಸೀವ್ ಮಾಡಬೇಕು. ಸೊ ಇದ್ರದ್ದು ಇನ್ಲೆಟ್ ಬಂದು ನೋಡ್ಬೋದು. ಸೊ ವೆಸ್ಟ್ ಭಾಗದಿಂದ ಇರುತ್ತೆ, ಈ ವೆಸ್ಟಲ್ಲಿ ಮತ್ತು ಸೌತಿಂದ ಇರುತ್ತೆ. ನೋಡುವಲ್ಲಿ ಕಾಣಿಸೋದು, ದೂರದಲ್ಲಿ ಕಾಣಿಸ್ಬೋದು. ಯಾವುದೇ ಇನ್ಲೆಟ್ಗಳಲ್ಲಿ ನೀರು ಬರ್ತಾಯಿಲ್ಲ. ಸೊ ಆದರೆ ಇದು ಈ ಕೆರೆಯ ಒಂದು ವಿಶೇಷತೆ ಏನಂದರೆ ಔಟ್ಲೆಟ್ಟಿಂದ ನೀರು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇವಾಗ ಬಿದ್ದಂಥ ಮಳೆಗೆ ಔಟ್ಲೆಟ್ಟಿಂದ ಎಲ್ಲ ಗಬ್ ನೀರು ಬಂದು ಸೇರ್ತಾಯಿದೆ. ಯಾವ ಥರ ಇರ್ಬೋದು ನೋಡು, ಕಲರ್ ನೋಡ್ಬೋದು ಇಲ್ಲಿ. ಇದಕ್ಕೆ ಮೂಲ ಕಾರಣ ಏನಂದರೆ ಸೊ ಇಲ್ಲಿರುವಂಥ ರಾಜಕಾಲುವೆ ನೋಡಿ. ಇದು ರಾಜಕಾಲುವೆದು ಚಿತ್ರಣ. ಇದು ಔಟ್ಲೆಟ್ಟಿಂದ ಅದೇ ಕೆರೆಯಿಂದ ಇಲ್ಲಿ ತುಂಬಿಕೊಂಡು, ಯೂಶ್ವಲಾಗಿ ಇಲ್ಲಿ ತುಂಬಿಕೊಂಡು ಆಚೆ ಬರಬೇಕು. ಆದರೆ ಮಳೆ ನೀರು ಇಲ್ಲಿ ಯಾವುದೇ ರೀತಿ ಆಚೆ ಹೋಗದೇ ಇರೋದ್ರಿಂದ ಇಲ್ಲಿ ನೋಡಿ, ಯಾವುದೇ ರಾಜಕಾಲುವೆ ಕುರುಹು ಇಲ್ಲ ಇಲ್ಲಿ. ಸೊ ಎಲ್ಲ ವೀಡ್ಸ್ಗಳು ತುಂಬಿಕೊಂಡಿದೆ. ಸೊ ಈ ಇಶ್ಯೂನ ಸುಮಾರು ಸತಿ ನಾವು ಫ್ಲ್ಯಾಗ್ ಮಾಡ್ತಾನೇ ಇದ್ದೀವಿ. ಸೊ ಆದರೆ ಯಾರೂ ಇದನ್ನು ಆದಷ್ಟು ಇದು ಮಾಡ್ತಾಯಿಲ್ಲ, ತ್ವರಿತಗತಿಯಲ್ಲಿ ಏನು ಮುತುವರ್ಜಿ ತಗೊಂಡು ಕೆಲಸ ಮಾಡ್ತಾಯಿಲ್ಲ. ಸೊ ನಾನು ಮತ್ತೊಮ್ಮೆ ಇದರಲ್ಲಿಂದ ರಿಕ್ವೆಸ್ಟ್ ಮಾಡೋದೇನೆಂದರೆ, ಸೊ ಇಲ್ಲಿ ನೋಡಿ ಎಲ್ಲ ಗಬ್ ನೀರೆಲ್ಲ ತಿರ್ಗಾ ಎಲ್ಲ ತುಂಬ ಚೆನ್ನಾಗಿತ್ತು ನೀರು. ಸೊ ಎಗೇನ್ ಗಬ್ ನೀರೆಲ್ಲ ಸೇರಿಕೊಂಡು ಈ ಕೆರೆ ತುಂಬ ಹಾಳಾಯಿತು. ಸೊ ನಾವು ಗಂಗಶೆಟ್ಟಿ ಲೇಕ್ ವಾಲಂಟಿಯರ್ಸ್ ಏನಿದ್ದೀವೋ ತುಂಬ ಡ್ರೀಮ್ ಇಟ್ಕೊಂಡಿದ್ವಿ ಈ ವರ್ಷ ಒಂದು ಒಳ್ಳೆ ಮಳೆ ನೀರು ತುಂಬುತ್ತೆ ಅಂತ. ಆದರೆ ಪ್ರೀ ಮಾನ್ಸೂನ್ ಶವರ್ಸಿಂದ ನೋಡಿ ಎಲ್ಲ ಗಬ್ ನೀರು, UGD ವಾಟ್ರು ಎಲ್ಲ ಬಂದು ಸೇರಿಕೊಂಡಿದೆ. ಸೊ ಇದ್ರ ಬಗ್ಗೆ ತ್ವರಿತವಾಗಿ ಅಸೆಸ್ ಮಾಡಿ ಆದಷ್ಟು ಬೇಗ ಈ ರಾಜಕಾಲುವೆ ಕ್ಲಿಯರ್ ಮಾಡಿಕೊಟ್ರೆ ಈ ಕೆರೆ ಏನು ರೀಜ್ಯುನೇಷನ್ ಆಗಿದೆಯೋ ಅದನ್ನು ಉಳಿಸ್ಕೊಳ್ಳಲಿ ಸಫಲವಾಗುವುದು. ಧನ್ಯವಾದಗಳು. ನಮಸ್ಕಾರ.